ಹಾಯ್ ಸ್ನೇಹಿತರೆ, ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಜಲಪಾತಗಳ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕ ರಿಲೇಟೆಡ್ ಜಿಯೋಗ್ರಫಿ ನಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಾವು ಹಲವಾರು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಅಂತಹ ಒಂದು ಟಾಪಿಕ್ ಕರ್ನಾಟಕದ ಪ್ರಮುಖ ಜಲಪಾತಗಳು ಅಲ್ವಾ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಸ್ಟಾರ್ಟ್. ಮೊದಲನೇ ಒಂದು ಜಲಪಾತ ನೋಡಿದರೆ ಜೋಗ ಜಲಪಾತ. ಇದಕ್ಕೆ ಗೆರುಸೊಪ್ಪ ಜಲಪಾತ ಅಂತ ಕೂಡ ಕರೀತಾರೆ. ಯಾವ ನದಿಗೆ ಸೃಷ್ಟಿಯಾಗಿದೆ ಅನ್ನೋದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಶರಾವತಿ ನದಿಗೆ ಸೃಷ್ಟಿಯಾಗಿರ್ತಕ್ಕಂಥ ಜಲಪಾತ ಇದು. ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಾ ಇದು? ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರೋ ಜಲಪಾತ. ವೆರಿ ಇಂಪಾರ್ಟೆಂಟ್. ಅತ್ಯಂತ ಸುಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳ ಕೂಡ ಹೌದು. ಪ್ರಮುಖವಾಗಿ ಈ ಮಳೆಗಾಲದಲ್ಲಂತೂ ಸಾವಿರಾರು ಪ್ರವಾಸಿಗರು ಈ ಒಂದು ತಾಣಕ್ಕೆ ಭೇಟಿ ಕೊಡ್ತಾ ಇರ್ತಾರೆ. ಜೋಗ ಜಲಪಾತ ಇವನ್ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ಈ ಒಂದು ಜಲಪಾತದ ಎತ್ತರ ಎಷ್ಟದ ಅಂತ ನೋಡ್ತಾ ಹೋದರೆ 250 ಮೀಟರ್ ಎತ್ತರವಾಗಿರ್ತಕ್ಕಂಥದ್ದು. 253 ಮೀಟರ್ ಹೈಟ್ ಇರ್ತಕ್ಕಂಥದ್ದು. ಸರಿನಾ? ಸೊ ಎಲ್ಲ ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು. ಹಾಗೆ ಅದರ ಇಮೇಜನ್ನು ಕೂಡ ಕೊಟ್ಟಿರ್ತೀನಿ. ಇದು ಒಂದೇ ಅಂತಲ್ಲ, ಪ್ರತಿಯೊಂದು ಜಲಪಾತಗಳ ಇಮೇಜನ್ನು ಕೂಡ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ. ಸೊ ನೋಡ್ತಾ ಹೋಗಿ. ಸದ್ಯಕ್ಕೆ ಜೋಗ ಜಲಪಾತ ಈ ರೀತಿಯಾಗಿರ್ತಕ್ಕಂಥದ್ದು ಅಲ್ವಾ. ನೆಕ್ಸ್ಟ್ ಸ್ಲೈಡ್. ಬಂಡಾಜೆ ಜಲಪಾತ. ಸೊ ಇದು ನೇತ್ರಾವತಿ ನದಿಗೆ ಸೃಷ್ಟಿಯಾಗಿದೆ. ಬಂಡಾಜೆ ಜಲಪಾತ ಇವನ್ ಇಮೇಜಲ್ಲೂ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಈ ಬಂಡಾಜೆ ಜಲಪಾತ ಹರಿತದ ಅಂತ ಹೇಳಿ. ಹಾಗೆ ಈ ಬಂಡಾಜೆ ಜಲಪಾತದ ಎತ್ತರ ಬಂದುಬಿಟ್ಟು 216 ಮೀಟರ್. ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಒಂದು ವಾಕ್ಯದಲ್ಲಿ ಕೂಡ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಬಂಡಾಜೆ ಜಲಪಾತವು ಯಾವ ನದಿಗೆ ಸೃಷ್ಟಿಯಾಗಿದೆ ಅಂತ ಈ ರೀತಿ ಒಂದು ಕೆಟಗರಿ ಆಯಿತು. ಇನ್ನೊಂದು ಕೆಟಗರಿಯಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಬಹುದು, ಲೈಕ್ ಮ್ಯಾಚ್ ದ ಫಾಲೋವಿಂಗ್. ದಟ್ ಇಸ್ ನಥಿಂಗ್ ಬಟ್ ಹೊಂದಿಸಿ ಬರೆಯಿರಿ. ಅಂದರೆ ಎ ಒಂದು ಲಿಸ್ಟ್ ಕೊಡ್ತಾರೆ, ಇಲ್ಲಿ ಕೆಲವೊಂದಿಷ್ಟು ಜಲಪಾತಗಳ ಹೆಸರನ್ನು ಕೊಡ್ತಾರೆ. ಹಾಗೆ ಬಿ ಲಿಸ್ಟ್ ಕೊಡ್ತಾರೆ, ಇಲ್ಲಿ ಯಾವ ನದಿಗೆ ಸೃಷ್ಟಿಯಾಗಿದೆ ಅನ್ನೋದನ್ನು ಕೇಳ್ತಾರೆ. ಸೊ ಎರಡು ಕೆಟಗರಿಯಲ್ಲಿ ಈ ಜಲಪಾತಗಳ ಮೇಲೆ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಂದು ಡೈರೆಕ್ಟ್, ಇನ್ನೊಂದು ಮ್ಯಾಚ್ ದ ಫಾಲೋವಿಂಗ್. ಅದಕ್ಕೋಸ್ಕರ ನಮಗೆ ಎಲ್ಲ ಜಲಪಾತಗಳು ಹಾಗೆ ಯಾವ ನದಿಗೆ ಸೃಷ್ಟಿಯಾಗಿದೆ ಹಾಗೆ ಅವುಗಳ ಎತ್ತರ ಕೂಡ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಸದ್ಯಕ್ಕೆ ಬಂಡಾಜೆ ಅಂತ ಬಂದರೆ ನೇತ್ರಾವತಿ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡ್. ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಫಾಲ್ಸ್, ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಒಂದು ನಮಗೆ ಮೋಟಿವೇಶನ್ ಆಗಿರ್ತದೆ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಾನು ಇದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟನ್ನು ಕೊಡ್ತಾ ಇರ್ತೀನಿ. ಓಕೆ. ನೆಕ್ಸ್ಟ್ ಬರ್ತಕ್ಕಂಥ ಜಲಪಾತ ಉಂಚಳ್ಳಿ ಜಲಪಾತ. ಇದಕ್ಕೆ ನಾವು ಲೂಸಿಂಗ್ಟನ್ ಅಂತ ಕೂಡ ಕರಿತೀವಿ. ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಲೂಸಿಂಗ್ಟನ್ ಅಂತ ಕೊಟ್ಟಾಕ್ಷಣ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಏನಪ್ಪ ಇದು ಎಲ್ಲಿಂದ ಬಂತು ಅಂತ ಹೇಳಿ. ಉಂಚಳ್ಳಿ ಜಲಪಾತ ಅಂದರೂ ಒಂದೇ, ಲೂಸಿಂಗ್ಟನ್ ಜಲಪಾತ ಅಂದರೂ ಒಂದೇ. PCಯಲ್ಲಿ ಲೂಸಿಂಗ್ಟನ್ ಅಂತ ಹಲವಾರು ಬಾರಿ ಕೇಳಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಇದಕ್ಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆನಾ? ಯಾವ ಒಂದು ನದಿಗೆ ಸೃಷ್ಟಿಯಾಗಿದೆಪ್ಪ ಇದು? ಅಘನಾಸಿನಿ ನದಿಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್. ಹಾಗೆ ಎತ್ತರ ಬಂದುಬಿಟ್ಟು 1 2 3 ದಟ್ ಇಸ್ ನಥಿಂಗ್ ಬಟ್ 123 ಮೀಟರ್ ಹೈಟಲ್ಲಿ ಸೃಷ್ಟಿಯಾಗಿದೆ. ಜೊತೆಗೆ ಅದು ನೋಡಲಿಕ್ಕೆ ಯಾವ ರೀತಿ ಇದೆ ಅಂತ ಕೂಡ ಇಮೇಜಲ್ಲಿ ಕೊಟ್ಟಿದ್ದೀನಿ ನೋಡಿ. ಓಕೆ, ಎಷ್ಟೊಂದು ರಮಣೀಯವಾಗಿರ್ತಕ್ಕಂಥ ಜಲಪಾತ ಈ ಲೂಸಿಂಗ್ಟನ್ ಜಲಪಾತ. ಸೊ ಈ ಇಮೇಜನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಕಂಟೆಂಟನ್ನು ತುಂಬ ದಿನಗಳ ತನಕ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯಕಾರಿಯಾಗಿರ್ತಕ್ಕಂಥದ್ದು ಇಮೇಜಸ್. ಅದಕ್ಕೋಸ್ಕರ ಪ್ರತಿಯೊಂದು ಜಲಪಾತದ ಜೊತೆಗೆ ಇಮೇಜನ್ನು ಕೂಡ ಕೊಡ್ತಾ ಇದ್ದೀನಿ. ಹಾಗೆ ಇದರ PDF ಅನ್ನು ಕೂಡ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಬೋದು. ಓಕೆ. ನೆಕ್ಸ್ಟ್ ಸ್ಲೈಡ್. ದಟ್ ಈಸ್ ಛಾಯಾ ಭಗವತಿ ಜಲಪಾತ. ಛಾಯಾ ಭಗವತಿ ಜಲಪಾತ ಯಾವ ನದಿಗೆ? ಡೋನಿ ನದಿಗೆ. ಎತ್ತರ ಬಂದುಬಿಟ್ಟು 122 ಮೀಟರ್. ಅದರ ರಿಲೇಟೆಡ್ ಇಮೇಜನ್ನು ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡಬಹುದು. ಛಾಯಾ ಭಾಗವತಿಯ ಬಗ್ಗೆ PC ಎಕ್ಸಾಮಲ್ಲಿ ಕೇಳಿದಾರೆ, ನೆನಪಿಟ್ಟುಕೊಳ್ಳಿ. ಡೋನಿ ನದಿಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಡೋನಿ ಯಾವ ನದಿಯ ಉಪನದಿ? ಅದು ಕೂಡ ಇಂಪಾರ್ಟೆಂಟ್. ಇದು ಕೃಷ್ಣಾ ನದಿಯ ಉಪನದಿ. ಕೃಷ್ಣಾ ನದಿಯ ಬಗ್ಗೆ ನಿಮಗೇನಾದರೂ ಕಂಪ್ಲೀಟ್ ಮಾಹಿತಿ ಗೊತ್ತಿಲ್ಲ ಅಂದರೆ ಅದರ ರಿಲೇಟೆಡ್ ಆಗಿ ಒಂದು ಕಂಪ್ಲೀಟ್ ವಿಡಿಯೋ ಅದ, ಅದನ್ನು ಕೂಡ ನೀವು ಕರ್ನಾಟಕ ಜಿಯೋಗ್ರಫಿ ಪ್ಲೇಲಿಸ್ಟಲ್ಲಿ ನೋಡ್ಕೋಬಹುದು. ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ ಅಲ್ವಾ. ಕರ್ನಾಟಕದಲ್ಲಿ ಎಷ್ಟು ಫ್ಲೋ ಆಗ್ಯದ ಇದು? ಆನ್ ಆನ್ ಆ್ಯಾವ್ರೇಜ್ 480ರಿಂದ 483 ಕಿಲೋಮೀಟರ್ ತನಕ ನಮ್ಮ ಕರ್ನಾಟಕದಲ್ಲಿ ಹರಿದಿರೋದನ್ನು ನೋಡ್ತೀವಿ ಕೃಷ್ಣಾ ನದಿ. ಓಕೆ. ಸೊ ಸದ್ಯಕ್ಕೆ ಛಾಯಾ ಭಾಗವತಿ ಜಲಪಾತ ಅಂತ ಬಂದರೆ ಡೋನಿ ನದಿ ಅಂತ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಸ್ಲೈಡ್. ಎಸ್, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥದ್ದು ಇದು ಮಾಗೋಡು ಜಲಪಾತ. ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಮಾಗೋಡು. ಸೊ ನೋಡಲಿಕ್ಕೆ ಎಷ್ಟೊಂದು ಸಖತ್ತಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ. ಮಾಗೋಡು ಜಲಪಾತ ಯಾವ ನದಿಗೆ ಸೃಷ್ಟಿಯಾಗ್ತದಪ್ಪ ಅಂತ ನೋಡಿದರೆ ಬೆಡ್ತಿ ನದಿಗೆ ಸೃಷ್ಟಿಯಾಗ್ತಕ್ಕಂಥದ್ದು. ಎತ್ತರ ಬಂದುಬಿಟ್ಟು 137. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆ. ಐ ವಿಲ್ ಓಪನ್ ದ ಇಮೇಜ್ ಒನ್ ಮೋರ್ ಟೈಮ್. ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಇದೆ ಈ ಒಂದು ಮಾಗೋಡು ಜಲಪಾತ ಅಂತೇಳಿ ಅಲ್ವಾ. ನೆಕ್ಸ್ಟ್ ಒನ್ ಇರುಪು.
ಓಕೆ, ಈ ಜಲಪಾತ ಸೃಷ್ಟಿಯಾಗಿರ್ತಕ್ಕಂಥದ್ದು ಲಕ್ಷ್ಮಣ ತೀರ್ಥ ನದಿಗೆ. ವೆರಿ ಇಂಪಾರ್ಟೆಂಟ್. ಯಾವ ನದಿ? ಲಕ್ಷ್ಮಣ ತೀರ್ಥ. ಎಷ್ಟು ಮೀಟರ್ ಎತ್ತರದಲ್ಲಿ? 52 ಮೀಟರ್ ಎತ್ತರದಲ್ಲಿ ಸೃಷ್ಟಿಯಾಗಿದೆ. ನೆನಪಿಟ್ಕೊಳ್ಳಿ, ಇರ್ಪು ಜಲಪಾತ, ಲಕ್ಷ್ಮಣ ತೀರ್ಥ. ಓಕೆ ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, ನನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ವನ್ಯಜೀವಿ ಧಾಮಗಳ ಬಗ್ಗೆ ನೋಡ್ತಾ ಹೋಗೋಣ. ಏನು? ವನ್ಯಜೀವಿ ಧಾಮಗಳು. ಓಕೆ, ಸೊ ಅವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯಕಾರಿಯಾಗ್ತಕ್ಕಂಥ ಟ್ರಿಕ್ಸನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ನೆನಪಿಟ್ಕೋಬೇಕು. ಶಿವಮೊಗ್ಗದಲ್ಲಿ ಕಂಡುಬರೋದು ಯಾವುದಪ್ಪ? ಚಾಮರಾಜನಗರದಲ್ಲಿ ಕಂಡುಬರ್ತಕ್ಕಂಥ ವನ್ಯಜೀವಿ ಧಾಮಗಳು ಯಾವುದು ಅಲ್ವಾ? ಸೊ ಎಕ್ಸಾಮ್ಗೆ ಅದರ ಮೇಲೂ ಕೂಡ ಪ್ರಶ್ನೆ ಬರ್ತಾ ಇರ್ತದೆ, ನಿಮ್ಗೆ ಗೊತ್ತು. ಅದಕ್ಕೋಸ್ಕರ ತುಂಬ ಜನ ಕನ್ಫ್ಯೂಷನ್ ಮಾಡ್ತಾರೆ. ಆ ಕನ್ಫ್ಯೂಷನನ್ನು ಹೋಗಲಾಡಿಸೋ ಸಲುವಾಗಿ ಟ್ರಿಕ್ಸ್ಗಳ ಮುಖಾಂತರ ಆ ವಿಡಿಯೋನ ಮಾಡ್ತಾ ಇದ್ದೀನಿ. ತಪ್ಪದೆ ಆ ವಿಡಿಯೋನ ನೋಡಿ, ಡೆಫಿನೆಟ್ಲಿ ನಿಮಗೆ ತುಂಬ ಬೆನಿಫಿಟ್ ಆಗ್ತದೆ ಯಾವುದೇ ಒಂದು ಎಕ್ಸಾಮ್ ಇದ್ದರೂ ಕೂಡ. ಸದ್ಯಕ್ಕೆ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ಗೋಕಾಕ್ ಫಾಲ್ಸ್. ಓಕೆ, ಗೋಕಾಕ್ ಫಾಲ್ಸ್. ಸೊ ಇದು ನೋಡ್ಲಿಕ್ಕೆ ಯಾವ ಥರ ಇದೆ? ನಯಾಗರ ಫಾಲ್ಸ್. ಓಕೆ, ನಯಾಗರ ಫಾಲ್ಸ್ ಥರ ಇದೆ. ಅದಕ್ಕೋಸ್ಕರ ಇದನ್ನು ಕರ್ನಾಟಕದ ನಯಾಗರ ಅಂತ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಯಾವ ನದಿಗೆ ಸೃಷ್ಟಿಯಾಗಿದೆ ಇದು? ಘಟಪ್ರಭಾ ನದಿಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅಗೇನ್ ಈ ಘಟಪ್ರಭಾ ಅನ್ನೋದು ಕೃಷ್ಣಾ ನದಿಯ ಉಪನದಿಗಳ ರಿಲೇಟೆಡ್ ಕೂಡ ಪ್ರಶ್ನೆ ಬರ್ತದೆ. ನಿಮ್ಗೆ ಗೊತ್ತು. ಎಷ್ಟು ಮೀಟರ್ ಹೈಟಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು ಈ ಗೋಕಾಕ್ ಫಾಲ್ಸ್ ಅಂತ ನೋಡಿದರೆ 53 ಮೀಟರ್ ಹೈಟ್. ಓಕೆ, ನೋಡ್ತಾ ಇದ್ದೀನಿ ಸ್ಕ್ರೀನಲ್ಲಿ ಯಾವ ರೀತಿಯಾಗಿ ಈ ಒಂದು ಗೋಕಾಕ್ ಜಲಪಾತ ಕಾಣ್ತಾ ಇದೆ ಅಂತ ಅಲ್ವಾ. ನೆಕ್ಸ್ಟ್ ಒನ್, ಕಲತ್ಗಿರಿ. ಓಕೆ, ಕಲತ್ಗಿರಿ ಕಾಣ್ತಾ ಇದೆ ನಿಮಗೆ. ಇದೇ ಒಂದು ಕಲತ್ಗಿರಿಯಲ್ಲಿ ವೀರಭದ್ರೇಶ್ವರ ಟೆಂಪಲ್ ಕೂಡ ಇದೆ. ಓಕೆ, ನಿಮ್ಗೆ ಏನಾದರೂ ಟೈಮ್ ಸಿಕ್ಕರೆ ಹೋಗಿ ನೋಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿರತಕ್ಕಂಥ ಪ್ಲೇಸ್. ಇಲ್ಲಿರತಕ್ಕಂಥ ನೀರು ಇವನ್ ಫ್ರಿಡ್ಜಲ್ಲಿ ಕೂಡ ಅಷ್ಟು ತಂಪಿರಲ್ಲ ಅನಿಸುತ್ತೆ. ಅಷ್ಟೊಂದು ತಂಪಾಗಿರ್ತಕ್ಕಂಥ ನೀರನ್ನು ಈ ಕಲತ್ಗಿರಿ ಫಾಲ್ಸಲ್ಲಿ ನೋಡ್ಬೋದು ನಾವು. ಓಕೆ, ಈ ಕಡೆ ಸ್ಟೆಪ್ಸ್ ಇದ್ದಾವೆ. ಸ್ಟೆಪ್ಸಿಂದ ಪಾಸಾಗಿ ಇಲ್ಲಿ ನಡ್ಕೊಂಡೋಗಿ ನಾವು ವೀರಭದ್ರೇಶ್ವರ ದೇವಸ್ಥಾನದ ಇರ್ತದೆ, ಅಲ್ಲಿ ದರ್ಶನವನ್ನು ಪಡ್ಕೋಬೇಕು ವೀರಭದ್ರೇಶ್ವರದ್ದು ಅಲ್ವಾ. ಸೊ ತುಂಬಾ ತಂಪಿರ್ತದೆ ಇಲ್ಲಿ ನೀರು. ಹೈಯೆಸ್ಟ್ ಕೂಲ್ ಇರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇರ್ತೀವಿ, ಕಲತ್ಗಿರಿ. ಓಕೆ, ಸೊ ವೆನ್ ಎವರ್ ಯು ಗೆಟ್ ದ ಟೈಮ್ ಪ್ಲೀಸ್ ಡೂ ವಿಸಿಟ್. ಯಾವ ನದಿಗೆ ಸೃಷ್ಟಿಯಾಗಿದೆಯಪ್ಪ ಇದು? ಶರಾವತಿ ನದಿಗೆ. ಓಕೆ, ಶರಾವತಿ ನದಿಗೆ ಎತ್ತರ ಬಂದುಬಿಟ್ಟು 122 ಮೀಟರ್. ಸೊ ನೆನಪಿಟ್ಕೊಳ್ಳಿ, ಕಲತ್ಗಿರಿ ಫಾಲ್ಸ್, ಶರಾವತಿ ರಿವರ್. ನೆಕ್ಸ್ಟ್ ಸ್ಲೈಡ್, ಲಾಲ್ಗುಳಿ ಫಾಲ್ಸ್. ಓಕೆ, ಇದು ಕೂಡ ಕರ್ನಾಟಕದ ಪ್ರಮುಖ ಜಲಪಾತಗಳಲ್ಲಿ ಒಂದಾಗಿರ್ತದೆ ಲಾಲ್ಗುಳಿ ಫಾಲ್ಸ್. ಇದು ಬಂದುಬಿಟ್ಟು ಕಾಳಿ ನದಿಗೆ. ಓಕೆ, ಯಾವ ನದಿಗೆ ಸೃಷ್ಟಿಯಾಗಿದೆ? ಕಾಳಿ ನದಿಗೆ. ಎತ್ತರ ಬಂದುಬಿಟ್ಟು 62 ಮೀಟರ್. ಅದರ ಇಮೇಜನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕಂಡು ಬಂದಿದೆ ಆ ಒಂದು ಲಾಲ್ಗುಳಿ ಫಾಲ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಯಾವ ನದಿ? ಕಾಳಿ. ನೋಡಿ, ಇದು ಕೂಡ ಹಳಿಯಿಂದ ಎಂಡಾಗಿದೆ, ಹಾಗೆ ನದಿ ಕೂಡ ಹಳಿಯಿಂದ ಎಂಡಾಗಿದೆ. ಸೊ ನೆನಪಿಟ್ಕೋಬೋದು ನೀವು. ಲಾಲ್ಗುಳಿ ಬಂದುಬಿಟ್ಟು ಕಾಳಿ, ಇಳಿ. ಸೊ ಈ ರೀತಿಯಾಗಿ ಏನೋ ಒಂದು ಟ್ರಿಕ್ಕನ್ನು ಮಾಡ್ಕೊಂಬಿಟ್ಟು ನೆನ್ಪಿಟ್ಕೋಬೇಕು ಎಕ್ಸಾಮಲ್ಲಿ, ಸರಿನಾ. ನೆಕ್ಸ್ಟ್ ಬರೋದು ಹೊಗೇನಕಲ್ ಫಾಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಯಾವ ನದಿಗೆ? ಕಾವೇರಿ ನದಿಗೆ ಸೃಷ್ಟಿಯಾಗಿರ್ತಕ್ಕಂಥ ಫಾಲ್ಸ್ ಈ ಹೊಗೇನಕಲ್. ಓಕೆ, ಈ ಹೊಗೇನಕಲ್ ಫಾಲ್ಸ್ಗಂತೂ ಪ್ರವಾಸಿಗರು ಹೈಯೆಸ್ಟ್ ಹೋಗ್ತಾ ಇರ್ತಾರೆ. ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ. ಬೋಟಿಂಗ್ ಫೆಸಿಲಿಟಿ ಎಲ್ಲ ಕೂಡ ಕೊಡ್ತಕ್ಕಂಥದ್ದು ಈ ಹೊಗೇನಕಲ್ ಫಾಲ್ಸಲ್ಲಿ. ಓಕೆ, ಬಟ್ ಸೈಡ್ಗೆಲ್ಲ ಗಲೀಜು ಇರ್ತದೆ, ದಟ್ಸ್ ಓಕೆ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಹಾಗೆ ತುಂಬ ಚೆನ್ನಾಗಿರ್ತಕ್ಕಂಥ ಫಾಲ್ಸ್ ಈ ಹೊಗೇನಕಲ್. ಯಾವ ನದಿಗೆ? ಕಾವೇರಿ ನದಿಗೆ. ಎತ್ತರ ಬಂದುಬಿಟ್ಟು 25 ಮೀಟರ್. ಸರಿನಾ. ಸೊ ಬೆಂಗಳೂರಿಂದ ತುಂಬಾ ಹತ್ತಿರ ಆಗಿರ್ತಕ್ಕಂಥದ್ದು. ಸೊ ವೀಕೆಂಡ್ ಟೈಮ್ಗಳಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಈ ಹೊಗೇನಕಲ್ ಫಾಲ್ಸ್ಗೆ ಹೋಗ್ತಾ ಇರ್ತಾರೆ. ಹೊಗೇನಕಲ್ ಫಾಲ್ಸ್ ಆಗಿರ್ಬೋದು, ನಂದಿ ಬೆಟ್ಟ ಆಗಿರ್ಬೋದು ಅಲ್ವಾ, ಸ್ಕಂದಗಿರಿ ಆಗಿರ್ಬೋದು, ಹಾಗೆ ಕೋಟಿ ಲಿಂಗೇಶ್ವರ ಆಗಿರ್ಬೋದು, ಇವು ಬೆಂಗಳೂರಿಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಪ್ಲೇಸಸ್. ಸೊ ವೀಕೆಂಡ್ ಟೈಮಲ್ಲಿ ತುಂಬ ಜನ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ನಿಮಗೂ ಏನಾದರೂ ಟೈಮ್ ಸಿಕ್ಕರೆ ಯು ಕ್ಯಾನ್ ಗೋ ದ್ಯಾರ್. ನೆಕ್ಸ್ಟ್ ಬರೋದು ಚುಂಚನಕಟ್ಟೆ ಫಾಲ್ಸ್. ಚುಂಚನಕಟ್ಟೆ ಬರೋದು, ಇದು ಕೂಡ ಕಾವೇರಿ ನದಿಗೆ 20 ಮೀಟರ್ ಎತ್ತರದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ಚುಂಚನಕಟ್ಟೆ ಫಾಲ್ಸ್. ಇದು ಕೂಡ ಚೆನ್ನಾಗಿದೆ, ಬ್ರಾಡರ್ ಆಗಿರ್ತಕ್ಕಂಥದ್ದು ಚುಂಚನಕಟ್ಟೆ ಫಾಲ್ಸ್. ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬೋದು. ನೆನ್ಪಿಟ್ಕೊಳ್ಳಿ, ಕಾವೇರಿ ನದಿಗೆ ಸೃಷ್ಟಿಯಾಗಿರ್ತಕ್ಕಂಥ ಫಾಲ್ಸ್ ಇದಾಗಿರ್ತದೆ. ನಂತರ ಬರೋದು ಗಗನಚುಕ್ಕಿ, ಭರಚುಕ್ಕಿ. ಇದು ಕೂಡ ಕಾವೇರಿ ನದಿಗೆ ಸೃಷ್ಟಿಯಾಗಿರೋದು 100 ಮೀಟರ್ ಆಲ್ಮೋಸ್ಟ್ ಎರಡೂ ಕೂಡ. ಓಕೆ, ಗಗನಚುಕ್ಕಿ ಹಾಗೆ ಭರಚುಕ್ಕಿ. ಮುಂಚೆ ಏನಾಗ್ತಾ ಇತ್ತು, ಈ ಫಾಲ್ಸನ್ನು ನೋಡಲಿಕ್ಕೆ ಪೂರ್ತಿ ಕೆಳಗಡೆ ಹೋಗಿ ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಬಟ್ ರೀಸೆಂಟ್ ಡೇಸಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ದೂರಿಂದ ಅಷ್ಟೇ ನೋಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಗಗನಚುಕ್ಕಿ, ಭರಚುಕ್ಕಿ ತುಂಬಾ ರಮಣೀಯವಾಗಿ ಅದ್ಭುತವಾಗಿರ್ತಕ್ಕಂಥ ಫಾಲ್ಸ್ಗಳು ಈ ಗಗನಚುಕ್ಕಿ, ಭರಚುಕ್ಕಿ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಕುಂಚಿಕಲ್ ಫಾಲ್ಸ್. ಇದು ಬರೋದು ವರಹಾಯಿ ನದಿಗೆ. ಓಕೆ, ಯಾವ ನದಿಗೆ ಸೃಷ್ಟಿಯಾಗಿದೆ? ವರಾಹಿ ನದಿಗೆ ಸೃಷ್ಟಿಯಾಗಿದೆ. ಏನಪ್ಪ ಇದರ ಹೈಟ್ ಅಥವಾ ಎತ್ತರ ಬಂದುಬಿಟ್ಟು 455 ಮೀಟರ್. ಅದರ ರಿಲೇಟೆಡ್ ಇಮೇಜನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿದೆ ಈ ಕುಂಚಿಕಲ್ ಫಾಲ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಮಗೇನು ಇಂಪಾರ್ಟೆಂಟ್, ಯಾವ ನದಿಗೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ, ವರಾಹಿ ನದಿಗೆ ಅನ್ನೋದು ನೆನ್ಪಿಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಐ ವಿಲ್ ಪುಟ್ ಅ ಸ್ಟಾರ್ ಮಾರ್ಕ್. ಕೇಳೋ ಚಾನ್ಸಸ್ ಇರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ.
ಓಕೆ, ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಜಲಪಾತಗಳು ಹಾಗೆ ಯಾವ ನದಿಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಅಪ್ಕಮಿಂಗ್ ವೀಡಿಯೋಗಳನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಬೈ ಫಾರ್ ನೌ.